ಎಕ್ಸಾಸ್ಟ್ ಎಲ್ಲ ಚೇಂಜ್ ಮಾಡಿಸಿರಂಗ ಅವ್ರು ಯಾಕ್ರಪ್ಪ ಬೇಕು ಮಾಡಿ ವೀಲ್ ಬೇಸ್ನವ್ರಿಗೂ ಕೂಡ ಮಾತಾಡಿದೀವಿ. ಸೊ ಇಲ್ಲಿ ಏನಿದೆ ರೆಡ್, ಸೊ ಈ ರೆಡ್ ಬದಲು ವೈಟ್ ಬರುತ್ತೆ. ಸೊ ಸೇಮ್ ಪ್ಯಾಂಟು ಬಟ್ ಇನ್ನೊಂದು ಬೇರೆ ಥರ ಕಸ್ಟಮ್. ಅರ್ಧ ಇಂಚ್ ಕಮ್ಮಿ ಇದು ನೋಡಂಗಿದ್ರೆ ಮಧ್ಯದಲ್ಲಿ ರಬ್ಬರ್ ಪಾರ್ಟ್ ಇದೆ. ಸೊ ಇದು ರಬ್ಬರ್ ಪಾರ್ಟ್ ಏನಕ್ಕೆ ಕೊಟ್ಟಿರೋದು ಅಂತಂದರೆ ಇಲ್ಲಿ ವೈಬ್ರೇಷನ್ಸ್ನ ಕಂಟ್ರೋಲ್ ಮಾಡೋದಕ್ಕೆ. ಸೊ ಕ್ಯಾಮ್ರಾಗೇನು ಎಫೆಕ್ಟ್ ಆಗಬಾರ್ದಲ್ಲ, ಸೊ ಆದ್ದರಿಂದ ಇಲ್ಲಿ ಮಧ್ಯದಲ್ಲಿ ರಬ್ಬರ್ದೊಂದು ಪಾರ್ಟ್ ಕೂಡ ಕೊಟ್ಟಿದ್ದಾರೆ. ಹಲೋ ಗೈಸ್, ಇನ್ನೊಂದು ಹೊಸ ವೀಡಿಯೋಗೆ ಸ್ವಾಗತ. ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಆಲ್ರೆಡಿ ತಮ್ಮನೇಲಿ ನೋಡಿದ್ದೀರಾ. ಯಾವ್ದು ಗುರು ತಾರು ಎಕ್ಸಾಸ್ಟ್ ಎಲ್ಲ ಚೇಂಜ್ ಮಾಡಿಸಿರಂಗ ಅವ್ರು ಯಾಕ್ರಪ್ಪ ಬೇಕು ಮಾಡಿ ವೀಲ್ ಬೇಸ್ನವ್ರಿಗೂ. ಸೌಂಡ್ ಕೇಳಕ್ಕೆ ಕ್ರೇಜ್ ಇದೆ ಗುರು. ಇದು ಚೆನ್ನಾಗಿದೆ ಅಂತ ಹೇಳೋಕ್ಕೂ ಆಗಲ್ವೇ, ಆಮೇಲೆ ಅದಕ್ಕೆ ಬೇರೆ ಏನಾದರೂ ಅನ್ಕೊಬಿಡ್ತಾರೆ. ಹೋಗ್ಬಿಡೋಣ ಆಯಿತು ನೀನೇ. ಕ್ರೇಜ್ ಇದೆ ಗುರು ಆಟೋಮೆಟಿಕ್ ಶಿಫ್ಟು. ಸೊ ಇವಾಗ ನಾವು ವೈಭವ್ ಬ್ರೋಗೆ ಪ್ಯಾಂಟ್ ತೊಗೊಳಕ್ಕೆ ಹೋಗ್ತಾಯಿದ್ದೀವಿ. ಸೊ ವೈಭವ್ ಬ್ರೋ ಒಂದು ಮೋಟೋವೇರ್ದು ಒಂದು ಪ್ಯಾಂಟ್ ನೋಡಿದ್ದಾರೆ. ಸೊ ಅದು ಲೆವೆಲ್ 1 ಲೆವೆಲ್ 2 ಇಲ್ಲ ಅದರಲ್ಲಿ ಏನೇನು ಬರುತ್ತೆ ಅದನ್ನೆಲ್ಲ ನೋಡೋಣ. ಸೊ ಅವರು ಕೂಡ ಬರ್ತಾಯಿದ್ದಾರೆ. ಅವರು ಎಲ್ಲ ಆಚೆ ಇದ್ದೀನಿ ಅಂತಂದರು. ಸೊ ಅಲ್ಲಿಂದ ಡೈರೆಕ್ಟಾಗಿ ಅಂಗಡಿ ಹತ್ರನೇ ಬರ್ತೀನಿ ಬ್ರೋ, ನೀವು ಹಂಗೆ ಬಂದುಬಿಡಿ ಅಂತಂದರು. ಮತ್ತು ಇವಾಗ ಇನ್ನೊಂದು ಮ್ಯಾಟ್ರ್ ಏನು ಅಂದರೆ ಯಮಹಾಯಿಂದ R15M ಕಾರ್ಬನ್ ಎಡಿಷನ್ ಲಾಂಚ್ ಆಗ್ತಿದೆ. ಸೊ ಅದು ಇನ್ನೂ ಪ್ರೈಸಿಂಗ್ ಇನ್ನೂ ಎಲ್ಲೋ ಆಚೆ ಬಂದಿಲ್ಲ. ಸೊ ನಾನು ಆವಾಗಲೇ ಒಂದು ಸ್ಟೋರಿ ಹಾಕಿದ್ದೆ ಕಾರ್ಬನ್ ಎಡಿಷನ್ದು R15Mದು. ಸೊ ಅದೇನಿಲ್ಲ, ಅದರಲ್ಲಿ ಏನು ಒರಿಜಿನಲ್ ಪಾರ್ಟ್ಸ್ ಎಲ್ಲ ಏನು ಹಾಕಿಲ್ಲ, ಜಸ್ಟ್ ಒಂದು R1M ಥರ ಲುಕ್ ಕೊಡಬೇಕು ಅಂತ ಮಾಡಿದ್ದಾರೆ ಅದನ್ನು. ಸೊ ಇನ್ನು ಇಂಜಿನ್ ಸ್ಪೆಕ್ಕು ಅದೆಲ್ಲ ಏನೂ ಚೇಂಜಸ್ ಮಾಡಿಲ್ಲ. ಸೊ ಹೆಂಗಿದೆ ಗಾಡಿ ಹಂಗೆ ಇದೆ, ಬಟ್ ಏನೊಂದು ಆಚೆ ಕಡೆ ಪೇಂಟಿಂಗ್ ಮಾತ್ರ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ, ಸ್ಟಿಕರಿಂಗ್ ಎಲ್ಲ ಹಾಕ್ಬಿಟ್ಟು. ಲೇಡೀಸಿಗೋಸ್ಕರನೇ ಒಂದು ಹೊಸ ಕಲರ್ನ ಲಾಂಚ್ ಮಾಡಿದ್ದಾರೆ, ಪಿಂಕ್ ಕಲರು, ಪಿಂಕ್ ವಿತ್ ಬ್ಲ್ಯಾಕು. ಸೊ ಅದು ಕೂಡ ನೋಡಿರ್ತೀರ ನೀವು ಆಲ್ರೆಡಿ, ಅದು ಬಂದಿರುತ್ತೆ. ಏ ರಾಜು, ಓಹೋ ಅಂಕಲ್ ಆಗಲೇ ಅಡ್ಡ ಹಾಕೊಂಡ್ಬಿಟ್ಟಿದ್ದೀರಾ. ಇನ್ನು HSRPಗೆ ಇನ್ನೂ 3 ತಿಂಗಳು ಟೈಮ್ ಕೊಟ್ಟವ್ರೆ, ಆಗಲೇ ಇವ್ರು ನಿಂತ್ಕೊಬಿಟ್ಟವ್ರಲ್ಲ. ಈ ಕೆಳಗಡೆಯಿಂದ ಟ್ರಾಫಿಕ್ಕಿಗೂ ಮೇಲ್ಗಡೆಯಿಂದ ಬಿಸಿಲಿಗೂ ಮಧ್ಯದಲ್ಲಿ ಹಾಕೊಂಡು ಇಸುಕ್ತಾ ಇರೋ ಥರ ಇತ್ತದು. ಫೋಟೋ ವೆರೈಟಿದ್ದೀವಿ. ಸೊ 34 ಸೈಜು ಜಾಕೆಟ್ ನೋಡಿದ್ದೀವಿ. ಬಟ್ ಸೊ ಜಾಕೆಟ್ ಅಂತೀನಿ ಏನು ಬೇಯೋದು, ರೈಡಿಂಗ್ ಪ್ಯಾಂಟ್. ರೈಡಿಂಗ್ ಪ್ಯಾಂಟ್ ನೋಡಿದ್ದೀವಿ. ಸೊ ತೋರಿಸ್ತೀನಿ ರೈಡಿಂಗ್ ಪ್ಯಾಂಟ್ ಯಾವ ಥರ ಇದೆ ಅಂತ. ಸೊ ನೀವು ನೋಡಿ. ಸೊ ನಿಮಗೂ ಒಂದು ಐಡಿಯಾ ಬರುತ್ತೆ ತೊಗೊಬೇಕಾದ್ರೆ ಯಾವ ಥರ ಲೆವೆಲ್ 1 ತೊಗೊಬೇಕಾ ಇಲ್ಲ ಲೆವೆಲ್ 2 ತೊಗೊಬೇಕಾ ಅಂತ. ಇದು ನೀ ಮತ್ತು ಶಿಲ್ ಲೆವೆಲ್ 2, ಹಿಪ್ಸ್ ಲೆವೆಲ್ 1. ಹಿಪ್ಸ್ ಲೆವೆಲ್ 1. ಸೊ ನೀಸು ಬಂದು ಲೆವೆಲ್ 2 ಬರುತ್ತೆ. ಲೆವೆಲ್ 2. ಓಕೆ. ಸೊ ನೆಕ್ಸ್ಟ್ ಸೈಜಿಗೆ ಹೋಗ್ಬೇಕು. 36. ಇದು 34 ಇದು. ಇದರಲ್ಲಿ 35 ಬರಲ್ಲ. ಸೊ ಇಲ್ಲಿ ಇನ್ನೊಂದೆರಡು ಪ್ಯಾಂಟ್ ಇದೆ. ಇದು 44 ಸೈಜು. ಇದು ಲೆವೆಲ್ 2. ಇದು ಹಿಪ್ಸ್ ಲೆವೆಲ್ 2, ನೀಸ್ ಲೆವೆಲ್ 2. ಇದು 9000 ಚೇಂಜ್. ಇದು 9000. ಇದು 59. ಇದು 39. 59, 39, 9. So, but fitting is perfect. Yeah, this is fine. But we can increase the hip size. He's also okay. He's recording. Oh. We want it 36, total length 38. Yeah. And that length correct ಆಗಿದೆ ಸರ್. ಅರ್ಧ ಇಂಚ್ ಕಮ್ಮಿ ಇದೆ. ಹಾಫ್ ಇಂಚ್ ಕಮ್ಮಿ ಇದೆ. ಕರೆಕ್ಟ್ ಆಗಿದೆ ಸರ್. ಇದು ಶೂ ಹಾಕಿದ್ರೆ ಸ್ವಲ್ಪ ಮೇಲೆ ಕರೆಕ್ಟ್ ಆಗಿರುತ್ತೆ. ಏನೋ ಲೆಂತ್ ಇದೆ ಇರಲಿ. ಇದೇ ಕರೆಕ್ಟ್ ಆಗೈತೆ ಲೆಂತ್. ಲೆಂತ್ ಇದೆ ಅಂದ್ರೆ ಓಕೆ. ಇದೇ ಲೆಂತ್ ಏನು ಗೊತ್ತಾ? ಕರೆಕ್ಟ್ ನೋಡೋಕ್ಕಿಲ್ಲ. ಇವಾಗ 36 ಅಂದ್ರೆ ಮೇಲೆ ಇವಾಗ ಇದು ಟೈಟ್ ಐತೆ ನಿಮಗೆ. ಹಾಂ 36 ಬೇಡ ನಿಮಗೆ. ಇಲ್ಲ 36 ಕೊಡಿ, ಯಾಕಂದ್ರೆ ಒಂದು ವೇಟ್ ಆವಾಗ ಜಾಸ್ತಿ ಕಮ್ಮಿ ಆಗ್ತಾ ಇರೋದು. ನಾನು ಕುತ್ಕೋಬೇಕಾರೆ ಇಲ್ಲಿ ಇದಾಗ್ತದೆ. ಇದಕ್ಕೆಲ್ಲ ಕರೆಕ್ಟ್ ಆಗಿದೆ. ಸೊ ಕಸ್ಟಮೈಸ್ ಪ್ಯಾಂಟ್ ಕೂಡ ಮಾತಾಡಿದ್ದೀವಿ. ಸೊ ಇಲ್ಲಿ ಏನಿದೆ ರೆಡ್, ಸೊ ಈ ರೆಡ್ ಬದಲು ವೈಟ್ ಬರುತ್ತೆ. ಸೊ ಸೇಮ್ ಪ್ಯಾಂಟು ಬಟ್ ಇನ್ನೊಂದು ಬೇರೆ ಥರ ಕಸ್ಟಮ್.
ಸೊ ಕಲರ್ ಮಾತ್ರ ಚೇಂಜ್ ಹೇಳಿದ್ದೀವಿ ಅಷ್ಟೇ, ಇನ್ನೇನಿಲ್ಲ. ಸೊ ಸೈಜು ಕೂಡ ಇವಾಗ ನೋಡಿದ್ರಲ್ಲ, ಸೊ ಸೇಮ್ ಎಲ್ಲ ಆ್ಯಸ್ ಇಟ್ ಈಸ್ ಹಂಗೆ. ಸೊ ಇನ್ನು ಪ್ರೈಸು ಇನ್ನೇನು ಮಾತಾಡಿಲ್ಲ, ಸೊ ಅದು ಫೈನಲ್ ಮಾಡೋಣ. ಫೈನಲ್ ಮಾಡಿಬಿಟ್ಟು ಪ್ರೈಸ್ ಏನಿದೆ ಅಂತ ಹೇಳ್ತೀನಿ. ಸೊ ಈ ಪ್ಯಾಂಟ್ ಇವಾಗ ಸದ್ಯಕ್ಕೆ ಫೈನಲ್ ಮಾಡಿದ್ದೀವಿ. ಸೊ ಗೇರ್ಸ್ ಏನಿದೆ ನೋಡೋಣ, ಒಂದ್ಸಲಿ ಕೇಳಿ ನೋಡೋಣ ವೈಭವ್ ಅವ್ರನ್ನ. ಗೇರ್ಸ್ ತೊಗೊಳಂಗಿದ್ರೆ ಲೆವೆಲ್ 2 ಯಾವ್ದಕ್ಕೆ ಹೋಗ್ತಾರೆ ಚೆಕ್ ಮಾಡೋಣ. ಯಾವುದು ಏನು ಫೈನಲ್ ಆಯ್ತಲ್ಲ ಬೈ? ಅದೇ ಲೆವೆಲ್ 2 ಫುಲ್ ಪ್ಯಾಂಟ್ ಲೆವೆಲ್ 2 ಮತ್ತು ಕಸ್ಟಮೈಸ್ಡ್ ಸೈಜು, ಕಸ್ಟಮೈಸ್ ಕಲರ್ ಸ್ವಲ್ಪ, ಮತ್ತು ಜಿಪ್ ಅಷ್ಟೇ. ಮತ್ತು ಜಾಕೆಟ್ ಅಟ್ಯಾಚ್ ಮಾಡೋಕ್ಕೆ ಇನ್ನೊಂದು ಕಡೆ ಜಾಕೆಟ್ ತೊಗೊಂಬರ್ಬೇಕಲ್ವ ನಾವು? ಜಾಕೆಟ್ ಇಲ್ಲ. ಸೊ ನಾಳಿದ್ದು ಯಾವಾಗಾದ್ರೂ ಜಾಕೆಟ್ ತೊಗೊಂಬಂದು ಅದನ್ನ ಕೊಟ್ಟರೆ ಇದನ್ನ ಅವರೇ ಅಟ್ಯಾಚ್ ಮಾಡ್ಕೊಡ್ತಾರೆ. ಹಿಂದ್ಗಡೆ ಪ್ಯಾಂಟು ಜಿಪ್ಪಲ್ಲಿ ಅದೇ DHL ಬರುತ್ತಲ್ಲ, ಸೇಮ್ ಅದೇ ಸೇಮ್. ಸೊ ಗ್ಲೋ 1 ಪೀಸ್ ಆಗುತ್ತೆ. ಸೊ 1 ಪೀಸ್ ಹಿಂದ್ಗಡೆ ಜಿಪ್ನ ಕನೆಕ್ಟ್ ಮಾಡ್ಕೋಬಹುದು. ಸೊ ಬೆಂಡ್ ಬಂದಾಗ ಅದು ಓಪನ್ ಆಗಲ್ಲ, ಅಟ್ಯಾಚ್ ಆಗುತ್ತೆ. ಸೊ ಗ್ಲೌಸ್ ನೋಡಿದ್ವಿ, ಚೆನ್ನಾಗಿದೆ ಗ್ಲೌಸ್ ಕೂಡ. ಸೊ ಇದು 1300 ಅಂತ. ಇದು ಇಷ್ಟ ಆಯ್ತು. ಇದು ಲೆದರ್ ಅಲ್ವಾ? ಸೇಮ್ ಅಲ್ವಾ ಇದು? ಅದು ಇದು ಸೇಮ್ ಕಲರ್ ಬೇರೆ ಅಷ್ಟೇ. ಅದು ಇದು ಮೆಶ್, ಇದು ಫುಲ್ ಲೆದರ್. ಆಕ್ಚುಲಿ ಮೆಶ್ ಇದ್ರೆ ಚೆನ್ನಾಗಿರುತ್ತೆ. ಸಮ್ಮರ್ಗೆ ಲೆದರ್ ಆಗಲ್ಲ ಬ್ರೋ, ಸಿಕ್ಕಾಪಟ್ಟೆ. ಸೊ ಇದ್ರ ಕಲರ್ಸ್ ಕೂಡ ಸಿಗುತ್ತೆ. ನಾರ್ತ್ ಕಡೆ ಹೋದ್ರೆ ಲೆದರ್ ಬೆಸ್ಟ್, ಇಲ್ಲಾಂದ್ರೆ ನಮ್ಮ ಸೌತ್ಗೆ ಎಲ್ಲ ಮೆಶ್. ಆಕ್ಚುಲಿ ಮೆಶ್ ಡೈಲಿ ಯೂಸಿಗೆ ಮೆಶ್ ಚೆನ್ನಾಗಿರುತ್ತೆ, ಏರ್ ವೆಂಟಿಲೇಷನ್ ಇರುತ್ತೆ. ಬಟ್ ಏನಂದ್ರೆ ಲೆದರ್ ಪ್ರೊಟೆಕ್ಷನ್ ಜಾಸ್ತಿ, ಆಪರೇಷನ್ ರೆಸಿಸ್ಟೆಂಟ್. ಸ್ವಲ್ಪ ಇದ್ರೂ ತರ್ಸ್ಕೊಂಡು ಹೋಗಲ್ಲ ಕೈ. ಥರನೇ ಇದೆ ಬೂಟ್ಸ್. ಅದು ರಿಯೋ ಥರ ರಿಯೋ ರೇಟ್ ತಕ್ಕಂತ ಕೊಟ್ಟವ್ರೆ. ಅಲ್ಲ, ಇದು ಡಿಸೈನ್ ನೋಡಿದ್ರೆ ರಿಯೋ ಥರನೇ ಇದೆ. ಏಸ್ ಬೂಟ್ಸ್ ಅಲ್ಲ ಆಲ್ಮೋಸ್ಟ್ ಸೋಲಿಸ್ ಹಿಂಗೆ ಬರುತ್ತೆ. ಸೊ ಜಾಕೆಟು ಕನ್ಫರ್ಮ್ ಆಯ್ತಲ್ಲ. ಸೊ ಇನ್ನೇನು ಹೊರಟಿದ್ವಿ ರಿಟರ್ನ್ ಮನೆಗೆ. ಸೊ ಇವಾಗ ಮನೆಗೆ ಹೋಗಿ ನಾನು ನಂದು ಇನ್ನೊಂದು ಮೌಂಟ್ ತೊಗೊಂಡಿದ್ದೀನಿ. ಸೊ ಅದು ಕ್ಯಾಮ್ರಾ ಪ್ಲೇಸ್ ಮಾಡೋದಕ್ಕೆ ಅಂತ. ಸೊ ಮನೆಗೆ ಹೋಗಿ ಮೌಂಟ್ ಹಾಕೋಣ. ಮೌಂಟು ಹೆಂಗೆ ಹಾಕೋದು ಏನು ಕತೆ ಸ್ವಲ್ಪ ನೋಡಬೇಕದು, ಇದಕ್ಕೆ ಫಿಟ್ಟಿಂಗ್ ಆಗುತ್ತಾ ಇನ್ನೂ ಇಲ್ವಾ ಅಂತ. ಸೊ ನೆಕ್ಸ್ಟ್ ವೀಕು ಥರ್ಸ್ಡೇ ಇಲ್ಲ ವೆಡ್ನೆಸ್ಡೇ ಬರ್ಬೋದಂತೆ. ಸೊ ಇಲ್ಲ ಅದಕ್ಕಿಂತ ಮುಂಚೆನೂ ಬರ್ಬೋದು ಬ್ರೋ, ಒಂದು 2 days ಬಿಫೋರ್ ಅಂತಲೂ ಅಂದರು. ಸೊ ಗೈಸ್ ನಿಮಗೆ ಮೌಂಟ್ ಹೇಳಿದ್ನಲ್ಲ, ಸೊ ಇದೇ ಮೌಂಟ್ ಇವಾಗ ನಾನು ತೊಗೊಂಡಿರೋದು. ಸೊ ಈ ಮೌಂಟ್ ಬಂದು ನಮಗೆ 360 ಕ್ಯಾಮ್ರಾಸ್ ಎಲ್ಲ ಮೌಂಟ್ ಮಾಡೋದಕ್ಕೋಸ್ಕರ ಇದನ್ನು ಮೌಂಟ್ ಕೊಡ್ತಾರೆ. ಸೊ ಇದನ್ನು ನಾನು ತೊಗೊಂಡಿದ್ದೀನಿ. ಇದನ್ನು ಇಲ್ಲಿ ಹ್ಯಾಂಡಲ್ಲಿಗೆ ಫಿಕ್ಸ್ ಮಾಡೋಣ ಅಂತ ನೋಡ್ತಾಯಿದ್ದೀನಿ. ಸೊ ಇಲ್ಲಿಗೆ ಇಲ್ಲ ಮಧ್ಯಕ್ಕೆ ಹಾಕೋಣ, ಇಲ್ಲ ಹಿಂಗೆ ಅಂತ ಅದು ಯೋಚನೆ ಮಾಡ್ತಾಯಿದ್ದೀನಿ. ಈ ಕಡೆ ಫೋನ್ ಹೋಲ್ಡರ್ ಬೇರೆ ಇದೆ ಅಲ್ವಾ. ಸೊ ಸೆಂಟರಿಗೆ ಹಾಕಿದ್ರೆ ಹಿಂಗೆ ಏನು, ಸೊ ಡಿಸೈಡ್ ಮಾಡ್ತಾಯಿದ್ದೀನಿ. ಹ್ಯಾಂಡಲ್ ಸೈಜಿಗೆ ತಕ್ಕಂಗೆ ಇಲ್ಲಿ 2 ಥರ ಹೋಲ್ಡರ್ಸ್ನ ಕೊಟ್ಟಿದ್ದಾರೆ. ಸೊ ಕೆಳಗಡೆಯಿಂದ ಲಾಕ್ ಮಾಡ್ಕೊಳ್ಳೋದಕ್ಕೆ. ಸೊ ನಾನು ಚಿಕ್ಕದು ಹಾಕ್ಕೊಂಡಿದ್ದೀನಿ, ಇದು ಸ್ವಲ್ಪ ದೊಡ್ಡದು. ಸೊ ಇದೊಂದು ಎಕ್ಸ್ಟ್ರಾ ಇದೆ. ಅಡಿಷ್ನಲ್ ನಮಗೆ ಸ್ಪ್ಯಾನರ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಇದು ಕೂಡ ಬಾಕ್ಸಲ್ಲೇ ಬಂದಿದ್ದು. ಸೊ ಈಸಿಯಾಗಿ ಟೈಟ್ ಮಾಡ್ಕೋಬೋದು, ಇದನ್ನು ಸಿಂಪಲ್ಲಾಗಿ ಟೈಟ್ ಮಾಡ್ಕೋಬೋದು. ಇದನ್ನು ಏನಷ್ಟು ಬೇರೆ ಟೂಲ್ಸ್ ಎಲ್ಲ ಬೇಕು ಅನ್ನೋ ಥರ ಎಲ್ಲ ಏನಿಲ್ಲ. ಸೊ 2 ಸೈಡಿಂದನೂ ಈಕ್ವಲ್ ಆಗಿ ಟೈಟ್ ಮಾಡಿಕೊಂಡ್ರೆ ಕ್ಲೀನಾಗಿ ಕೂತ್ಕೊಳ್ಳುತ್ತೆ. ಸೊ ಮಿಸ್ ಮ್ಯಾಚ್ ಎಲ್ಲೂ ಆಗೋಲ್ಲ. ಇಲ್ಲಿ ನೀವು ನೋಡೋಂಗಿದ್ರೆ ಮಧ್ಯದಲ್ಲಿ ರಬ್ಬರ್ ಪಾರ್ಟ್ ಇದೆ. ಸೊ ಇದು ರಬ್ಬರ್ ಪಾರ್ಟ್ ಏನಕ್ಕೆ ಕೊಟ್ಟಿರೋದು ಅಂತಂದರೆ ಇಲ್ಲಿ ವೈಬ್ರೇಷನ್ಸ್ನ ಕಂಟ್ರೋಲ್ ಮಾಡೋದಕ್ಕೆ. ಸೊ ಕ್ಯಾಮ್ರಾಗೇನು ಎಫೆಕ್ಟ್ ಆಗಬಾರ್ದಲ್ಲ. ಸೊ ಆದ್ದರಿಂದ ಇಲ್ಲಿ ಮಧ್ಯದಲ್ಲಿ ರಬ್ಬರ್ದೊಂದು ಪಾರ್ಟ್ ಕೂಡ ಕೊಟ್ಟಿದ್ದಾರೆ. ಸೊ ಈ ಪಾರ್ಟ್ ಇಲ್ಲಿ ಈ ಥರ ಬರುತ್ತೆ. ಸೊ ಇದು ಮೇಲ್ಗಡೆ ಫಿಕ್ಸ್ ಮಾಡಿಕೊಂಡು ಕೆಳಗಡೆ ಇದಕ್ಕೆ ಫಿಕ್ಸ್ ಮಾಡ್ಕೋಬೇಕು. ಸೊ 2 ಬಾಲ್ ಟೈಪ್ ಥರ ಇದೆ ಅಲ್ವಾ. ಸೊ ಇಲ್ಲಿಗೆ ಈ ಬಾಲ್ ಏನಿದೆ ಶೇಪ್ ಥರ. ಸೊ ಈ 2 ಪಾರ್ಟ್ ಬಂದು ಈ ಬಾಲ್ ಒಳಗಡೆ ಸಿಂಕ್ ಆಗುತ್ತೆ. ಮೇಲ್ಗಡೆ ಕೂಡ 360 ರೊಟೇಷನ್ ಸಿಗುತ್ತೆ. ಸೊ ನಮಗೆ ಟೈಟ್ ಮಾಡೋದಕ್ಕೆ ಇಲ್ಲೊಂದು ಆಪ್ಷನ್ ಥರ ಕೊಟ್ಟಿದ್ದಾರೆ. ಸೊ ಇಲ್ಲಿ ಟೈಟ್ ಮಾಡ್ಕೊಳ್ಳೋಣ. ಸೊ ಟೈಟ್ ಮಾಡಿಕೊಂಡ್ರೆ ಇನ್ನು ಇದು ಕರೆಕ್ಟಾಗಿ ಫಿಕ್ಸ್ ಆಗುತ್ತೆ. ಸೊ ಇನ್ ಕೇಸ್ ಏನಾದರೂ ನಾವು ಇದ್ರ ಮೇಲೆ ಕ್ಯಾಮ್ರಾ ಹಾಕಿದ್ರೂ ಈ ವೈಬ್ರೇಷನ್ಸ್, ಈ ರಬ್ಬರ್ ಏನಿದೆ, ಸೊ ವೈಬ್ರೇಷನ್ಸ್ ಎಲ್ಲ ಈ ರಬ್ಬರಿಂದ ಕಟ್ ಆಫ್ ಆಗುತ್ತೆ. ಸೊ ಇಷ್ಟ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಸೊ ಈ ಥರ ಬರುತ್ತೆ ಕ್ಯಾಮ್ರಾ ಹೋಲ್ಡರು. ಸೊ ಕ್ಯಾಮ್ರಾನ ಪ್ಲೇಸ್ ಮಾಡಿದ್ರೆ ನಮಗೆ ಈ ಥರ ಸಿಗುತ್ತೆ ವ್ಯೂ ಬಂದು. ಸೊ
ಸೊ ಈ ಥರ ಕಾಣಿಸುತ್ತೆ. ಸೊ ಕಂಪ್ಲೀಟಾಗಿ ರೋಡ್ ಮಾತ್ರ ಕಾಣಿಸುತ್ತೆ, ನಾವು ಕಾಣಿಸಲ್ಲ. ಸೊ ನಾವು ಹೆಲ್ಮೆಟಿಗೆ ಮೌಂಟ್ ಮಾಡಿಕೊಂಡ್ರೆ ನಮಗೆ ವ್ಯೂ ಇಲ್ಲಿಂದ ಇರುತ್ತೆ. ಇಷ್ಟೇ ಗೈಸ್ ಇವತ್ತಿನ ವೀಡಿಯೋ. ಓಕೆ ಗೈಸ್, ಮತ್ತೆ ನಾನು ಹೊಸ ವೀಡಿಯೋಲ್ಲಿ ಸಿಗೋಣ. ಸೊ ನನ್ನ ಚಾನಲ್ನ ನೀವು ಏನಾದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಕಮೆಂಟ್ ಮಾಡಿರಿ ಏನಾದರೂ ಡೌಟ್ಸ್ ಇದ್ದರೆ ಈ ಪ್ರಾಡಕ್ಟ್ ಬಗ್ಗೆ, ಸೊ ಕ್ಲಾರಿಫೈ ಮಾಡ್ಕೊಳ್ಳೋಣ. ಇಲ್ಲ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಓಕೆ ದೆನ್, ಸಿ ಯು ನೆಕ್ಸ್ಟ್ ವ್ಲಾಗ್. ಟಾಟಾ, ಬೈ ಬಾಯ್.